ಸಚಿವ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಗರಿಗೆದರಿದೆ ಚಟುವಟಿಕೆ. ಬೆಂಗಳೂರಿನ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಶಾಸಕ ಬಿ ನಾಗೇಂದ್ರ ಕೂಡ ಬಂದಿದ್ದಾರೆ. ಶಿವಾನಂದ ಸರ್ಕಲ್ನಿಂದ ಮನೆಗೆ ನಾಗೇಂದ್ರ ಪಿಕಪ್ ಅನ್ನ ಮಾಡಿಕೊಂಡಿದ್ದಾರೆ. ತಮ್ಮ ಕಾರಲ್ಲೇ ಪಿಕಪ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಗಾಲ್ಫ್ ರಸ್ತೆಯಲ್ಲಿರೋ ನಿವಾಸಕ್ಕೆ ಇನ್ನೂ ಯಾರ್ಯಾರೆಲ್ಲ ಬರ್ತಾರೆ, ಯಾರ್ಯಾರ ಜೊತೆ ಮೀಟಿಂಗ್ ನಡೆಯುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಟೀಮ್ ನಡೆ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಒಂದು ರೀತಿಯಾದಂತಹ ಬೆಳವಣಿಗೆಗಳಿಗೆ ಕೂಡ ಕಾರಣ ಆಗಿದೆ. ಗರಿಗೆದರಿದೆ ಚಟುವಟಿಕೆಗಳು. ಬೆಂಗಳೂರಿನ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಮಹತ್ವದ ಸಭೆ ಕೂಡ ನಡೆದಿರೋದು. ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಶಾಸಕ ಬಿ ನಾಗೇಂದ್ರ ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಸಚಿವ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಬೆಂಗಳೂರಿನ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಗಮನಿಸಬಹುದು ದೃಶ್ಯದಲ್ಲಿ ನಾಗೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರೇ ಪಿಕಪ್ ಮಾಡ್ಕೊಂಡಿದ್ದಾರೆ ನಾಗೇಂದ್ರ ಅವರನ್ನ. ಶಿವಾನಂದ್ ಸರ್ಕಲ್ ನಿಂದ ತಮ್ಮ ಕಾರಲ್ಲೇ ಪಿಕಪ್ ಮಾಡಿದ್ದಾರೆ. ಗಾಲ್ಫ್ ರಸ್ತೆಯಲ್ಲಿರೋ ನಿವಾಸಕ್ಕೆ ಇನ್ನು ಯಾರ್ಯಾರು ಆಗಮಿಸುತ್ತಾರೆ, ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆಗೆ ಯಾರ್ಯಾರು ಶಾಸಕರುಗಳು ಬರ್ತಾರೆ, ಯಾರ್ಯಾರು ಇವತ್ತಿನ ಮೀಟಿಂಗ್ ಅಲ್ಲಿ ಪಾಲ್ಗೊಳ್ತಾರೆ, ಯಾವ ರೀತಿಯಾದಂತಹ ಚರ್ಚೆಗಳು ನಡೆಯುತ್ತೆ, ಯಾವ ರೀತಿಯಾದಂತಹ ನಡೆಯನ್ನ ಮುಂದಿಡ್ತಾರೆ ಜಾರಕಿಹೊಳಿ ಬ್ರದರ್ಸ್ ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿದೆ, ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಗಾಲ್ಫ್ ರಸ್ತೆಯಲ್ಲಿರುವಂತಹ ನಿವಾಸಕ್ಕೆ ಈಗಾಗಲೇ ಬಿ ನಾಗೇಂದ್ರ ಅವರು ಬಂದಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ. ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ರಾಜ್ಯದಲ್ಲಿ ಗರಿಗೆದರಿವೆ. ಬಹುತೇಕ ನಮ್ಮ ಪಕ್ಷದ ವರಿಷ್ಠರು ಯಾವ ರೀತಿ ಯಾವಾಗ ಮಾಡ್ಬೇಕಂತೇಳಿ ಅವರು ನಮ್ಮ ಹೈಕಮಾಂಡ್ಗೆ ಮೊನ್ನೆ ನಮ್ಮ ರಾಹುಲ್ ಗಾಂಧೀಜಿಯವರು ಮತ್ತು ನಮ್ಮ ಉಸ್ತುವಾರಿ ವೇಣುಗೋಪಾಲ್ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಗುಂಡೂರಾವ್ ಸಾಹೇಬರು ಅವರೆಲ್ಲರೂ ಕುಂತು ಚರ್ಚೆ ಮಾಡ್ಕೊಂತಾರೆ. ಬಹುತೇಕ ಈ ತಿಂಗಳಲ್ಲಿ ಆಗ್ಬೋದಂತೇಳಿ ಇವತ್ತು ಹೇಳಿದ್ದಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಅದೆಲ್ಲ ಸುಳ್ಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ರಮೇಶ್ ಜಾರಕಿಹೊಳಿ ಅವರು ಯಾವತ್ತೂ ಕೂಡ ಅವರು ಯಾವತ್ತೂ ಬ್ಲಡ್ ಕಾಂಗ್ರೆಸ್ ಆಗಿದ್ದಾರೆ. ಪಕ್ಷ ಬಿಡೋ ಸಂದರ್ಭ ಬರೋದಿಲ್ಲ. ಏನೋ ಅಲ್ಪ ಮಟ್ಟದ ಒಂದು ಬೆಳಗಾಂ ಜಿಲ್ಲೆ ವಿಚಾರದಲ್ಲಿ ಸ್ವಲ್ಪ ಅವರಿಗೆ ಮನಸ್ಸಿಗೆ ನೋವಾಗಿರ್ಬೋದು. ಅದು ಮತ್ತೆ ರಾಜಕೀಯದಲ್ಲಿ ಪರಿಣಾಮ ಬೀರಿ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗುವಂಥ ಒಂದು ನೋವು ಕೂಡ ಅಲ್ಲ. ಅದರ ಬಗ್ಗೆ ಅವ್ರ ಅಸಮಾಧಾನ ಇಲ್ಲ. ಆದರೆ ಈಗ ಆಲ್ರೆಡಿ ಅವರು ಬೆಳಗಾಂ ನಡೆದಂಥ ಘಟನೆ ಕೂಡ ಅವರು ನಿನ್ನೆ ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಅದರ ಬಗ್ಗೆ ಕೂಡ ಎಲ್ಲ ಒಂದು ಕಡೆ ನೋವು ಇದ್ದೇ ಇರುತ್ತೆ. ಕೆಲವು ವಿಚಾರಗಳಲ್ಲಿ ಆಂತರಿಕ ವಿಚಾರದಲ್ಲಿ ಇರ್ಬೋದೇ ಹೊರತು ಬೇರೆ ಯಾವ ಕಾರಣಕ್ಕೂ ಸರ್ಕಾರಕ್ಕೆ ಒಂದು ಗಂಡಾಂತರ ಇರುವಂತ ಒಂದು ಪರಿಸ್ಥಿತಿ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಡಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಡಕಟ್ಟಿ, ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಒಬ್ಬೊಬ್ಬ ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಹೇಳಿ, ಯಾವ ರೀತಿಯಾದಂತಹ ಬೆಳವಣಿಗೆಗೆ ಕಾರಣ ಆಗಬಹುದು, ಇನ್ ಯಾರ್ಯಾರು ಬರುವಂತಹ ಚಾನ್ಸಸ್ ಇದೆ ಶ್ರೀನಿವಾಸ್ ಹಡಕಟ್ಟಿ? ನವಿತಾ, ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ ಅವರ ಒಂದು ನಡೆ ಏನಿದೆ ಇದು ಬಹಳ ನಿಗೂಢವಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಅವರು ಪರಮೇಶ್ವರನ್ನ ಮತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಮತ್ತೆ ಹೋಗ್ತಾರೆ. ಮತ್ತೆ ನಾವು ಯಾವುದೇ ಕಾರಣ ಕೂಡ ಪಕ್ಷವನ್ನು ಬಿಡೋದಿಲ್ಲ, ಸರ್ಕಾರ 5 ವರ್ಷ ಸುಭದ್ರವಾಗಿರುತ್ತೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಸ್ಟೇಟ್ಮೆಂಟ್ ಕೊಟ್ಟ ನೆಕ್ಸ್ಟ್ ಕೆಲವೇ ಕ್ಷಣಗಳಲ್ಲಿ ಕೂಡ ಸಾಕಷ್ಟು ಜನ ಶಾಸಕರನ್ನ ಕರೆದು ಮಾತನಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಅವರು ಚಾಲನೆ ಕೊಡ್ತಾರೆ. ಇದೀಗ RMU ಲೇಔಟಿನ ಡಾಲರ್ಸ್ ಕಾಲನಿಯಿಂದ ಅವರ ಸಹೋದರ ಸತೀಶ್ ಜಾರಕಿಹೊಳಿ ಕೂಡ ನಿವಾಸವನ್ನು ಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಅವರು ಕೂಡ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಇದೇ ಒಂದು ಸಂದರ್ಭದಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಒಂದು ಶಾಸಕ ಬಿ ನಾಗೇಂದ್ರ ಕೂಡ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಸುಮಾರು 15-20ರಿಂದ ಮಾತುಕತೆ ನಡೆಸಿರ್ತಕ್ಕಂಥ ಉಭಯ ನಾಯಕರು ಕೂಡ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಏನು ಅಸಮಾಧಾನಿತ ಶಾಸಕರು ಮತ್ತು ತಮ್ಮ ಬೆಂಬಲಿಗ ಶಾಸಕರು ಏನಿದ್ದಾರೆ ಕಾಂಗ್ರೆಸ್ ನಲ್ಲಿ ಅವ್ರನ್ನ ಸೆಳೆತಕ್ಕಂಥ ಒಂದು ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ನಾಗೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಒಂದು ಭೇಟಿ ಒಂದು ಪುಷ್ಟಿ ನೀಡುತ್ತೆ ಅಂತ ಹೇಳ್ಬೋದು. ಅಂದ್ರೆ ಖುದ್ದು ರಮೇಶ್ ಜಾರಕಿಹೊಳಿ ಅವರೇ ಒಂದು ಶಿವಾನಂದ ಸರ್ಕಲ್ಗೆ ಹೋಗ್ತಾರೆ, ಅಲ್ಲಿ ಬಿ ನಾಗೇಂದ್ರ ಅವರನ್ನ ಪಿಕಪ್ ಮಾಡ್ತಾರೆ, ಪಿಕಪ್ ಮಾಡಿ ಮನೆ ಕರ್ಕೊಂಡ್ ಬರ್ತಾರೆ, ಕರ್ಕೊಂಡ್ಬಂದು ಮಾತುಕತೆಯನ್ನು ಕೂಡ ಮಾಡ್ತಾರೆ. ಆದ್ರೆ ಇದೀಗ ಮಾತುಕತೆ ಮುಕ್ತಾಯವಾಗಿದೆ. ಮುಕ್ತಾಯವಾದ ಬಳಿಕ ಒಂದು ಬಿ ನಾಗೇಂದ್ರ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ನಾವು ಪಕ್ಷದಲ್ಲೇ ಇರ್ತೇವೆ, ಯಾವುದೇ ಕಾರಣ ಕೂಡ ಪಕ್ಷವನ್ನು ಬಿಡೋದಿಲ್ಲ, ನಾವು ಬಿಜೆಪಿಗೆ ಹೋಗೋದಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ರಾಜಕಾರಣಿಗಳು ಹೇಳೋದೊಂದು ಮಾಡೋದು ಒಂದು ಅನ್ನೋದಕ್ಕೆ ಈ ಎಲ್ಲ ಬೆಳವಣಿಗೆ ಕೂಡ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ BC ಪಾಟೀಲ್ ಅವರನ್ನ ಕರೆದು ರಮೇಶ್ ಜಾರಕಿಹೊಳಿ
ಅವರನ್ನ ಕರೆದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತು ಪರಮೇಶ್ವರ್ ಮಾತಾಡ್ತಾರೆ ಅಂದ್ರೆ ಬಿಸಿ ಪಾಟೀಲ್ ಅವರನ್ನ ಸೆಳೆತಕ್ಕಂಥ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ, ಉಳಿದ ಶಾಸಕರನ್ನ ಸೆಳೆತಕ್ಕಂಥ ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಉಭಯ ನಾಯಕರು ಕೂಡ ಕಡಿವಾಣ ಹಾಕಿದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಸುಭದ್ರವಾಗಿರುತ್ತೆ ಅಂತಕ್ಕಂಥ ಒಂದು ಮನೋಭಾವನೆ ಕೂಡ ಉಭಯ ನಾಯಕರದಾಗಿತ್ತು. ಆ ನಿಟ್ಟಿನಲ್ಲಿ ಮಾತುಕತೆ ನಡೆಸಿ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಬಿ ನಾಗೇಂದ್ರ ಅವರನ್ನ ಕರೆದು ಮಾತುಕತೆ ಆಡ್ತಾರೆ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ನಾಯಕರ ಒಂದು ಮನವೊಲಿಕೆಗೆ ಅವರು ತೃಪ್ತಿ ಪಟ್ಟಿಲ್ಲ. ಒಂದು ಕಾಂಗ್ರೆಸ್ ನಲ್ಲಿ ಅವರು ನಡೆಸಿಕೊಂಡಿರ್ತಕ್ಕಂಥ ರೀತಿಗೆ ಅವರು ಸಮಾಧಾನಗೊಂಡಿಲ್ಲ, ಅಸಮಾಧಾನ ಇನ್ನೂ ಕೂಡ ಹಾಗೆ ಇದೆ. ಹೀಗಾಗಿ ಕಾಂಗ್ರೆಸ್ ನಲ್ಲಿನ ಬೆಳವಣಿಗೆಗಳು ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತ ಹೇಳ್ಬೋದು. ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ ಹಳಕಟ್ಟಿ. ಹಾಗೇನೆ ಇನ್ನಷ್ಟು ಮಾಹಿತಿಯನ್ನು ನಾವು ಗಮನಿಸೋದಾದ್ರೆ ಪರಮೇಶ್ವರ್ ಹಾಗೇನೆ ದಿನೇಶ್ ಗುಂಡೂರಾವ್ ಜೊತೆ ಏನೇನು ಮಾತುಕತೆಗಳಾಯ್ತು ಅನ್ನುವಂತಹ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಬ್ಬರು ನಾಯಕರ ಜೊತೆ ರಮೇಶ್ ಜಾರಕಿಹೊಳಿ ಏನ್ ಮಾತನಾಡಿದ್ರು, ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿನ ನಿಮ್ಗೆ ಕೊಡ್ತಾ ಇದೀವಿ. ಕಾಂಗ್ರೆಸ್ಗೆ ನಾನು ಹಾಗೂ ಸತೀಶ್ ಏನೂ ಅಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ನಿನ್ನೆ ಮೊನ್ನೆ ಬಂದವರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ರೆ ಹೇಗೆ, ಅವರಿಗೆ ನಮ್ಮ ಪಕ್ಷದ ಪ್ರಭಾವಿ ಲೀಡರ್ ಸಪೋರ್ಟ್ ಕೂಡ ಸಿಕ್ಕಾಪಟ್ಟೆ ಇದೆ ಅನ್ನುವಂತಹ ಮಾತನ್ನ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೇನೆ ದಿನೇಶ್ ಗುಂಡೂರಾವ್ ಅವ್ರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ತಮ್ಮ ಅಸಮಾಧಾನವನ್ನ ಕೂಡ ಹೊರ ಹಾಕಿದ್ದಾರೆ. ಏನೇನು ಮಾತುಕತೆಗಳು ಆಯ್ತು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಬ್ಬರು ನಾಯಕರ ಜೊತೆ ರಮೇಶ್ ಜಾರಕಿಹೊಳಿ ಏನ್ ಮಾತನಾಡಿದ್ರು, ಯಾವ ರೀತಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ರು ಅನ್ನುವಂತಹ ಮಾಹಿತಿ ನಿಮ್ಮ ಮುಂದಿದೆ. ಜಿಲ್ಲೆಯಲ್ಲಿ ನಮ್ಮ ಪ್ರಭಾವವನ್ನ ಕುಂದಿಸುವಂತಹ ಕೆಲಸ ಬೇರೆ ಯಾರಿಂದನೂ ಆಗ್ತಾ ಇಲ್ಲ, ನಮ್ಮವರಿಂದನೇ ನಡೀತಾ ಇದೆ. ಹೀಗಿದ್ದಾಗ ನಾವು ನಮ್ಮ ಹಾದಿ ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಡಿಸಿಎಂ ಪರಮೇಶ್ವರ್ಗೆ ರಮೇಶ್ ಜಾರಕಿಹೊಳಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ ಸರ್, ಡಿಕೆ ಶಿವಕುಮಾರ್ ನಮ್ಮ ಜಿಲ್ಲೆ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡೋದು ಬೇಡ, ಡಿಕೆಶಿ ಹಸ್ತಕ್ಷೇಪ ಮಾಡಿದ್ರೂ ನಾವು ಸುಮ್ನೆ ಇರಲ್ಲ ನೋಡಿ. ಈ ವಿಚಾರವನ್ನ ನೀವೇ ಡಿಕೆ ಶಿವಕುಮಾರ್ಗೆ ಸ್ವಲ್ಪ ಹೇಳಿ. ಎಲ್ಲ ನೋವನ್ನ ಕೂಡ ನಾವು ಸಹಿಸಿಕೊಂಡು ಬಂದಿದ್ದೇವೆ, ಇನ್ನು ಮುಂದೆ ನೋವು ಸಹಿಸಿಕೊಂಡಿರೋದಕ್ಕೆ ನಮ್ಮಿಂದ ಆಗಲ್ಲ ಅನ್ನುವಂತಹ ಅಸಮಾಧಾನವನ್ನ ಕೂಡ ಒಂದು ರೀತಿಯಾದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಡಿಸಿಎಂ ಪರಮೇಶ್ವರ್ ಹಾಗೆಯೇ ದಿನೇಶ್ ಗುಂಡೂರಾವ್ ಅವರನ್ನ ಮೀಟ್ ಮಾಡಿದ ಬಳಿಕ ಇದು ರಮೇಶ್ ಜಾರಕಿಹೊಳಿ ನೋ ಕಮೆಂಟ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಪರಮೇಶ್ವರ್ ಅವರು ಹೇಳಿದ್ದೇನು, ದಿನೇಶ್ ಗುಂಡೂರಾವ್ ಹೇಳಿದ್ದೇನು ನೋಡ್ಕೊಂಡ್ ಬರೋಣ ಬನ್ನಿ. ವಿರೋಧ ಪಕ್ಷದವರು ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಸರ್ಕಾರವನ್ನ ಅಸ್ಥಿರಗೊಳ್ತಕ್ಕಂಥ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಅದರ ಒಂದು ಭಾಗ ರಮೇಶ್ ಜಾರಕಿಹೊಳಿ ಅವರನ್ನ ಅವರು ಪಕ್ಷ ಬಿಟ್ಟು ಹೋಗ್ತಾರೆ, ಅವ್ರ ಜೊತೆಯಲ್ಲಿ 23 ಜನ ಹೋಗ್ತಾರೆ ಹಾಗೆ ಅಂತ ಹೇಳೆಲ್ಲ ಸುದ್ದಿ ಮಾಡಿದ್ದಾರೆ. ತಾವು ಕೂಡ ಅದಕ್ಕೆ ಸ್ಪಂದಿಸಿದ್ದೀರಿ. ಹಾಗಾಗಿ ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅಂತಹ ಯಾವುದೇ ಪ್ರಯತ್ನ ನಡೆಯೋದಿಲ್ಲ. ಸರ್ಕಾರ ಸುಭದ್ರವಾಗಿದೆ ಮತ್ತು ರಮೇಶ್ ಜಾರಕಿಹೊಳಿ ಅವರಾಗ್ಲಿ ಅಥವಾ ಯಾವುದೇ ಶಾಸಕರು ಕೂಡ ಪಕ್ಷವನ್ನ ಬಿಟ್ಟು ಹೋಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ರಮೇಶ್ ಜಾರಕಿಹೊಳಿ ಇಲ್ಲೇ ಬಂದಿದ್ರು, ಅನೇಕ ವಿಷಯಗಳನ್ನ ಅವರ ಜಿಲ್ಲೆಗೆ ಸಂಬಂಧಪಟ್ಟಂತ ವಿಷಯಗಳು, ಅಧಿಕಾರಿಗಳ ಬಗ್ಗೆ ಅದನ್ನೆಲ್ಲ ಹೇಳಿದ್ದಾರೆ. ಅದನ್ನಷ್ಟೇ ನಾವು ಚರ್ಚೆ ಮಾಡಿದ್ದೇವೆ. ಅವರಿಗೆ ನಾನು ನೇರವಾದಂತ ಪ್ರಶ್ನೆಯನ್ನು ಕೂಡ ಕೇಳಿದ್ದೇನೆ. ಈ ರೀತಿ ಎಲ್ಲ ಸುದ್ದಿ ಬರ್ತಾ ಇದೆ ಹೇಗೆ ಅಂತ, ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು, ಅಂಥದ್ದೇನಿಲ್ಲ ಅಂತ ನನಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಾಗಾಗಿ ಅದೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಮನವೊಲಿಸೋ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅವರೇನು ಕಾಂಗ್ರೆಸ್ನಲ್ಲೇ 5 ಬಾರಿ MLA ಆಗಿರೋರು, ಇವತ್ತು ನಮ್ಮ ಪಕ್ಷ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ, ಹೋಸಲನ್ನು ಕೂಡ ಸಚಿವರಾಗಿದ್ರು, ಅದರ ಜೊತೆಲೇ ಇದ್ದಾರೆ. ಮತ್ತು ಆ ಥರ ಸಮಸ್ಯೆಗಳು ಏನೂ ಇಲ್ಲ. ಕೆಲವು ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ ಹೊರತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಪಕ್ಷ ಬಿಡುವಂಥ ಪ್ರಶ್ನೆನೇ ಇಲ್ಲ. ಬೇರೆ ಸಣ್ಣ ಪುಟ್ಟ ಅವರ ಜಿಲ್ಲಾ ಮಟ್ಟದ ಕೆಲವು ಸಮಸ್ಯೆಗಳ ಬಗ್ಗೆ ಅವರು ಮಾತನಾಡಿದ್ದಾರೆ.
ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಶ್ರೀನಿವಾಸ ಹಳಕಟ್ಟಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಈಗಾಗಲೇ ಒಂದು ರೀತಿಯಾದಂತಹ ಬೇರೆ ಬೇರೆ ಬೆಳವಣಿಗೆಗಳು ಕೂಡ ನಡೀತಾ ಇದೆ, ಆದ್ರೆ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನ ಮಾಡಲೇಬೇಕಾಗುತ್ತೆ ಸರ್ಕಾರದಲ್ಲಿ ಇದ್ದಂತವರು ಅಂತ ಹೇಳಿ. ಹಾಗಾಗಿ ಈಗ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಒಂದ್ ಕಡೆ ಆಗ್ತಾ ಇದೆ, ಯಾವ ರೀತಿಯಾಗಿ ಇವರಿಬ್ಬರ ನಡುವೆ ಅಂದ್ರೆ ಈಗ ಪರಮೇಶ್ವರ್ ಆಗಿರ್ಬೋದು, ಗುಂಡೂರಾವ್ ಅವರ ಜೊತೆ ತಮ್ಮ ಅಸಮಾಧಾನ ಹೇಗೆ ಹೊರ ಹಾಕಿದ್ರು ಇವರು ಅಂತ? ನವಿತಾ, ಪ್ರಮುಖವಾಗಿ ನಾವು ಏನು DCM ಪರಮೇಶ್ವರ್ ಮತ್ತು ದಿನೇಶ್ ಗುಂಡೂರಾವ್ ಹಾಗೂ ರಮೇಶ್ ಜಾರಕಿಹೊಳಿ ಅವರ ಬಳಿಕ ಏನು ಮಾತುಕತೆ ಏನಾಯ್ತು ನಡುವೆ, ಈ ಮಾತುಕತೆ ಬಳಿಕ 3 ಜನರ ಒಂದು ನಾವು ರಿಯಾಕ್ಷನ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಸಭೆಯ ಬಳಿಕ ಹೊರಗಡೆ ಬರಬೇಕಾಗಿರತಕ್ಕಂತ ಒಂದು ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಒಂದು ಮುಖದಲ್ಲಿ ಅಸಮಾಧಾನ ತುಂಬಿ ತುಳುಕ್ತಾ ಇತ್ತು. ಅದಕ್ಕೇನೆ ಅವರು ನೋ ಕಾಮೆಂಟ್ಸ್ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಬಳಿಕ ಪರಮೇಶ್ವರ್ ಎಲ್ಲಾ ಸರಿ ಹೋಗಿದೆ ಅಂತಕ್ಕಂಥ ವಿಚಾರ ಹೇಳ್ತಾನೆ ಎಲ್ಲವನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ ಅಂತ ಹೇಳಿ ಬಿಜೆಪಿ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ದಿನೇಶ್ ಗುಂಡೂರಾವ್ ಅವರ ಒಂದು ಹೇಳಿಕೆಯನ್ನು ನೋಡಿದಾಗ ಪಕ್ಷದ ಕೆಲವೊಂದಿಷ್ಟು ಆಂತರಿಕ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ, ಬೆಳಗಾವಿ ರಾಜಕಾರಣದ ಬಗ್ಗೆ ಚರ್ಚೆ ಆಗಿದೆ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿರಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಹೇಳೋದಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಅಂದ್ರೆ ಎಲ್ಲ ಬೆಳವಣಿಗೆಯನ್ನು ನೋಡಿದಾಗ ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಅಸಮಾಧಾನದಿಂದ ಅಲ್ಲಿಂದ ಹೊರಗಡೆ ಹೋಗಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ನಮಗೆ ಈ ನ್ಯೂಸ್ 18ಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ರಮೇಶ್ ಜಾರಕಿಹೊಳಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಉಭಯ ನಾಯಕರ ಮುಂದೆ ಇಟ್ಟಿದ್ದಾರೆ. ಏನು ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿನೇ ನಮ್ಮ ಪ್ರಭಾವವನ್ನು ಕುಂದಿಸ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಪಕ್ಷದ ಮುಖಂಡರೇ ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಬಂದಿರತಕ್ಕಂತಹ ಒಂದು ನಾಯಕರನ್ನ ತಲೆ ಮೇಲೆ ಕೂರಿಸಿಕೊಂಡು ಮೆರವಣಿಗೆ ಮಾಡ್ತಾ ಇರತಕ್ಕಂಥ ಕೆಲಸಗಳಾಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಪ್ರಭಾವಿ ನಾಯಕರ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಇಂಥ ಪ್ರಭಾವಿ ನಾಯಕರಿಗೆ ಕಡಿವಾಣ ಹಾಕಲೇಬೇಕು. DK ಶಿವಕುಮಾರ್ ಅವರು ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡೋದು ಬೇಡ, ಅವರಿಗೆ ನೀವು ತಿಳಿ ಹೇಳಿ ಅಂತಕ್ಕಂಥ ಒಂದು ಅಸಮಾಧಾನ ಭರಿತವಾಗಿರ್ತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ 40 ವರ್ಷಗಳಿಂದ ನಾವು ಪಕ್ಷವನ್ನ ಕಟ್ಟಿದೀವಿ, ಬೆಳೆಸಿದೀವಿ, ಜಿಲ್ಲೆಯಲ್ಲಿ ಹೋರಾಟ ಮಾಡಿದೀವಿ, ಪಕ್ಷಕ್ಕಾಗಿ ಹೋರಾಟ ಮಾಡಿದೀವಿ. ಹಾಗಿದ್ರೆ ನಾವು ಸತೀಶ್ ಜಾರಕಿಹೊಳಿ ಹಾಗಾದ್ರೆ ನಾನು ಪಕ್ಷಕ್ಕೆ ಏನೂ ಅಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಅಸಮಾಧಾನ ಬೆಳಗಾವಿಯಲ್ಲಿ ಇವ್ರನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಮುಖಂಡರಿಂದ ಆಗ್ತಾ ಇದೆ. ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಇಲ್ಲಿ ಪರೋಕ್ಷವಾಗಿ ಹೇಳ್ತಕ್ಕಂಥ ವಿಚಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನಮ್ಮ ಮೇಲೆ ಎತ್ತಿ ಕಟ್ತಾ ಇರ್ತಕ್ಕಂಥ ಒಂದು ಬೆಳವಣಿಗೆ ನಮ್ಮ ಕಾಂಗ್ರೆಸ್ ಮುಖಂಡರಿಂದ ಆಗ್ತಾ ಇದೆ. ಅದು DK ಶಿವಕುಮಾರ್ ಅವರು ಇಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಅಂತಕ್ಕಂಥ ಮಾತನ್ನ, ಅಸಮಾಧಾನವನ್ನ ಉಭಯ ನಾಯಕರ ಮುಂದೆ ತೋಡ್ಕೊಂಡಿದ್ದಾರೆ. ಕೂಡಲೇ ನೀವು ಈ ಬೆಳವಣಿಗೆಗೆ ಬ್ರೇಕ್ ಹಾಕಿ, ಇಲ್ಲೇ ಹೋದ್ರೆ ನಮ್ಮ ಹಾದಿ ನಾವು ನೋಡ್ಕೊಂಡ್ರೆ ತಪ್ಪೇನಿದೆ ಅಂತಕ್ಕಂಥ ಒಂದು ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಉಭಯ ನಾಯಕರಿಗೆ ಹಾಕಿದ್ದಾರೆ. ಅಂದ್ರೆ ನಮ್ಮ ಮುಂದಿನ ಹೆಜ್ಜೆ ಕ್ಲಿಯರ್ ಆಗಿದೆ, ನೀವೇನಾದ್ರೂ ಇದೆಲ್ಲವನ್ನು ಸರಿಪಡಿಸದೆ ಹೋದ್ರೆ ನಾವು ಕೆಲವೊಂದಿಷ್ಟು ಶಾಸಕರನ್ನ ಎತ್ತಾಕೊಂಡು ಬಿಜೆಪಿಗೆ ಹೋಗ್ತೀವಿ ಅಂತಕ್ಕಂಥ ಪರೋಕ್ಷವಾಗಿರ್ತಕ್ಕಂಥ ಎಚ್ಚರಿಕೆಯನ್ನ ರಮೇಶ್ ಜಾರಕಿಹೊಳಿ, ಪರಮೇಶ್ವರ್ ಮತ್ತು ದಿನೇಶ್ ಗುಂಡೂರಾವ್ ಭೇಟಿ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ. ನವಿತಾ, ಎಸ್, ಥ್ಯಾಂಕ್ ಯು ಶ್ರೀನಿವಾಸ ಹಳಕಟ್ಟಿ ಡೀಟೇಲ್ಸ್ಗೆ. ಇನ್ನು ಶ್ರೀರಾಮುಲು ಮತ್ತು ಜಾರಕಿಹೊಳಿ ಒಂದೇ ಸಮಾಜದವರು. ರಾಮುಲು ಜಾರಕಿಹೊಳಿ ಭೇಟಿ ಬಗ್ಗೆ ಯಾವುದೇ ಅಪಾರ್ಥ ಬೇಡ ಅಂತ ಹೇಳಿದ್ದಾರೆ ಎಂಬಿ ಪಾಟೀಲ್. ನಾನೆಂದು ಬಿಜೆಪಿ ಸೇರಲ್ಲ, ಯತ್ನಾಳ್ ಅವರನ್ನ ಕಾಂಗ್ರೆಸ್ಗೆ ಕರೆಯೋದಿಲ್ಲ. ವಿಜಯಪುರದಲ್ಲಿ ಮಾಜಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಸಾಮೂಹಿಕ ಪ್ರಯತ್ನ, ಅದಲ್ಲದೆ ಕಳೆದ 5 ವರ್ಷ ನೀರಾವರಿಯಲ್ಲಿ ನಾನು ಮಾಡಿದಂಥ ಕೆಲಸನೂ ಕೂಡ ಬಹಳಷ್ಟು ಜನ ಈ ಚುನಾವಣೆಯಲ್ಲಿ ಅವಳಿ ಜಿಲ್ಲೆಗಳಿಗೆ ನೀರಾವರಿ ಕೆಲಸಗಳನ್ನು ಮಾಡಿದ್ದನ್ನು ಕೂಡ ಸ್ಮರಣೆ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಜಯ ನಮಗೆ ಮೊದಲೇ ತಿಳಿದಿತ್ತು. ಈ ಮತದಾರರೇನಿದ್ದಾರೆ 8,211 ಮತದಾರರೇನಿದ್ದಾರೆ, ಆ ಮತದಾರರಿಗೆ ನಾನು ವಿಶೇಷವಾದಂತಹ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆಪರೇಷನ್ ಕಮಲಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಒಂದ್ ಕಡೆ ಜಾರಕಿಹೊಳಿ ಟೀಮ್ ಸಭೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಬಿಜೆಪಿ ಮುಖಂಡರುಗಳು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ನಿವಾಸದಲ್ಲಿ ಗರಿಗೆದರಿದೆ ಚಟುವಟಿಕೆ. ಬಿಎಸ್ವೈ ಡಾಲರ್ಸ್ ಕಾಲನಿ ನಿವಾಸಕ್ಕೆ ನಾಯಕರು ಆಗಮಿಸಿದ್ದಾರೆ. ಜಗದೀಶ್ ಶೆಟ್ಟರ್, ಅರವಿಂದ್ ಬೆಲ್ಲ, ತೇರದಾಳ ಶಾಸಕ ಸಿದ್ದು ಸವದಿ ಆಗಮಿಸಿದ್ದು, ಕೆಲವೇ ಕ್ಷಣಗಳಲ್ಲಿ ಶೋಭಾ ಕರಂದ್ಲಾಜೆ, ಶ್ರೀರಾಮುಲು ಕೂಡ ಆಗಮಿಸುವಂತಹ ಸಾಧ್ಯತೆ ಇದೆ. ಆಪರೇಷನ್ ಕಮಲದ ಬಗ್ಗೆ ಮಹತ್ವದ ಚರ್ಚೆ ಕೂಡ ನಡೀತಾ ಇದೆ. ಆಪರೇಷನ್ ಕಮಲಕ್ಕೆ ಈಗಾಗಲೇ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಒಂದ್ ಕಡೆ, ಇನ್ನೊಂದ್ ಕಡೆ 4 ವಿಭಾಗಗಳಲ್ಲೂ ಕೂಡ ಈಗಾಗಲೇ ಆಪರೇಷನ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಯಾವ ರೀತಿಯಾಗಿ ಈ ಒಂದು ಆಪರೇಷನ್ ಕಮಲವನ್ನ ಮಾಡಬೇಕು, ಯಾವ ರೀತಿಯಾಗಿ ರಣತಂತ್ರವನ್ನ ಹೂಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹೈಕಮಾಂಡ್ ಒಂದು ರೀತಿಯ ಗ್ರೀನ್ ಸಿಗ್ನಲ್ ನೀಡಿದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಈಗಾಗಲೇ ಬಿಎಸ್ವೈಯ ಡಾಲರ್ಸ್ ಕಾಲನಿ ನಿವಾಸಕ್ಕೆ ನಾಯಕರುಗಳು ಆಗಮಿಸಿದ್ದಾರೆ. ಗೊತ್ತಿಲ್ಲಪ್ಪ, ಗೊತ್ತಿಲ್ಲ, ಕೇಳು ಅವ್ರನ್ನ ವಿಚಾರಿಸಿ.
ಮನೆಗೆ ಗೊತ್ತು, ಎಲ್ಲ ಜಾಗ ಗೊತ್ತು, ವಿಚಾರಿಸಿ. ನನಗೇನು ಗೊತ್ತಿರುತ್ತೆ? ಫಡ್ನವೀಸ್ ಜೊತೆಗೇನೋ ಸತೀಶ್ ಜಾರಕಿಹೊಳಿ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ, ಕೇಳು ಅವ್ರನ್ನ, ವಿಚಾರಿಸಿ. ಮನೆಗೆ ಗೊತ್ತು, ಎಲ್ಲ ಜಾಗ ಗೊತ್ತು, ವಿಚಾರಿಸಿ. ನನಗೇನು ಗೊತ್ತು? ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಹಿರೇಜಂಬೂರು, ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ನಾವು ಗಮನಿಸ್ತೀವಿ, ರಾಜಕೀಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಏನೇನೋ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಇಲ್ಲಿ ಅಂತ ಹೇಳಿ. ಬಿಜೆಪಿ ನಾಯಕರುಗಳಲ್ಲಿ ಈಗ ಏನ್ ಆಗ್ತಾ ಇದೆ, ಆಕ್ಚುಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ ಈ ಒಂದು ಆಪರೇಷನ್ ಕಮಲಕ್ಕೆ ಅಂತ ಹೇಳಿ? ನವಿತೇಜನ್, ಎಲ್ಲ ನಾಯಕರು ಕೂಡ ಇವತ್ತು ಮಾಧ್ಯಮಗಳಿಂದ ಏನು ಕೂಡ ಹೊರಗಡೆ ಬಿಡ್ತಾ ಇಲ್ಲ. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ಸಭೆ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆಯಲ್ಲಿ ಇವತ್ತು ಬಿಜೆಪಿಯ ನಾಯಕರು ಕೂಡ ಯಡಿಯೂರಪ್ಪನವರ ನಿವಾಸದಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಜಿಂದಾಲ್ನಲ್ಲಿ ಚಿಕಿತ್ಸೆಗಾಗಿ ತೆರಳಿದಂತಹ ಯಡಿಯೂರಪ್ಪನವರು ಅವರ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಅವರ ನಿವಾಸಕ್ಕೆ ಆಗಮಿಸಿರುವುದು. ದಾವಣಗೆರೆಯಲ್ಲಿ ಈಗ ಸಭೆ ಕೂಡ ನಡೀತಾ ಇದೆ. ಜಗದೀಶ್ ಶೆಟ್ಟರ್, ಉಮೇಶ್ ಕತ್ತಿ ಸೇರಿದಂತೆ ಹಲವು ನಾಯಕರು ಇಲ್ಲಿ ಯಡಿಯೂರಪ್ಪನವರ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾ ಇರುವಂತದ್ದು. ಉತ್ತರ ಕರ್ನಾಟಕದ ಸುಮಾರು 16 ಜನ ಶಾಸಕರು ಈಗಾಗಲೇ ಬಿಜೆಪಿಗೆ ಬರಲಿಕ್ಕೆ ಅಣಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಒಂದ್ ಕಡೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವರ ಜೊತೆಯಲ್ಲಿ ಸುಮಾರು 12 ಜನ ಶಾಸಕರು ಇದ್ರೆ, ಉಳಿದಂತೆ ಸುಮಾರು 6-7 ಜನ ಶಾಸಕರು ಯಡಿಯೂರಪ್ಪನವರ ಜೊತೆ ಸಂಪರ್ಕ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಇದರ ಬೆನ್ನಲ್ಲೇನೆ ಆಪರೇಷನ್ ಕಮಲ ಮಾಡ್ಲಿಕ್ಕೆ ಈಗಾಗಲೇ ಗ್ರೀನ್ ಸಿಗ್ನಲ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು 6 ಜನ ತಂಡವನ್ನ ಮಾಡಿಕೊಂಡು 6 ಜನರನ್ನ ಒಂದು ನಿಯುಕ್ತಿಯನ್ನು ಮಾಡಲಾಗಿದೆ ಹೈಕಮಾಂಡ್ ನಾಯಕರು. ಅದರಲ್ಲಿ ಬಸವರಾಜ ಬೊಮ್ಮಾಯಿ, ನಿರಾಣಿ, ಯಡಿಯೂರಪ್ಪನವರು, ವಿಜಯೇಂದ್ರ, ಶ್ರೀರಾಮುಲು ಸೇರಿದಂತೆ ಒಟ್ಟು 6 ಜನ ಇರತಕ್ಕಂಥದ್ದು. ಸೊ 6 ಜನರು ಕೂಡ ಹಂತ ಹಂತವಾಗಿ 4 ಹಂತಗಳಲ್ಲಿ ಆಪರೇಷನ್ ಕಮಲ ಮಾಡುವಂತಹ ಸೂಚನೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಕಾರ್ಯತಂತ್ರವನ್ನು ರೂಪಿಸಲಾಗ್ತಾ ಇದೆ. ಸೊ ಯಾವ್ಯಾವ ಶಾಸಕರನ್ನ ಮೊದಲ ಹಂತದಲ್ಲಿ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಬೇಕು, ಮತ್ತೆ ಸರ್ಕಾರವನ್ನು ಅಸ್ಥಿರಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾರಿಗೆ ಮೊದಲ ಆದ್ಯತೆ ಕೊಡಬೇಕು, ಯಾರನ್ನ ಪಕ್ಷ ಈಗ ರಾಜೀನಾಮೆ ನೀಡಿ ಅವರ ಪಕ್ಷಕ್ಕೆ ಬರಲಿಕ್ಕೆ ಅಣಿಯಾಗಿದ್ದಾರೆ ಅನ್ನುವಂಥದ್ದನ್ನ ಪ್ರಾಧಾನ್ಯತೆಯ ಆಧಾರದ ಮೇಲೆ ಸುಮಾರು 4 ಹಂತದಲ್ಲಿ 16 ಜನ ಶಾಸಕರನ್ನ ಬಿಜೆಪಿ ಕರೆತರುವಂತಹ ಕೆಲಸ ನಡೀತಾ ಇದೆ. ಆನಂತರ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ರಣತಂತ್ರವನ್ನು ಮಾಡಬೇಕು, ಅದಕ್ಕೆ ಪೂರ್ವ ಸಿದ್ಧತೆಗಳು ಹೇಗಾಗಬೇಕು, ಸೊ ಎಲ್ಲ ವಿಚಾರಗಳ ಸಂಬಂಧ ಕೂಡ ಬಿಜೆಪಿ ನಾಯಕರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಯಡಿಯೂರಪ್ಪನವರು ಈಗ ಮನೆಗೆ ಬಂದಿರುವ ಹಿನ್ನೆಲೆಯಲ್ಲಿ ಇದೀಗ ತಾನೇ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಹೈಕಮಾಂಡ್ ನಾಯಕರು ಈಗಾಗಲೇ ಏನು ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಯಾವ್ಯಾವ ರಣತಂತ್ರವನ್ನ ರೂಪಿಸಬೇಕು, ಮತ್ತೆ ಲೋಕಸಭಾ ಚುನಾವಣೆ ಎದುರಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಯಾವ ರೀತಿ ನಾವು ಪ್ರಿಪರೇಷನ್ ಮಾಡ್ಕೊಳ್ಬೇಕು, ಮತ್ತೆ ಸಿದ್ಧತೆ ಇಲ್ಲದೇನೆ ನಾವು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಎಡವಟ್ಟುಗಳಾಯಿತು. ಆದ್ರೆ ಈ ಬಾರಿ ಅಂತ ಯಾವುದೇ ಎಡವಟ್ಟುಗಳಾಗಬಾರ್ದು, ಮಾಧ್ಯಮಗಳಿಗೂ ಕೂಡ ಈ ತರದ ಯಾವುದೇ ರೀತಿಯ ಮಾಹಿತಿಗಳು ಲಭ್ಯ ಆಗಬಾರ್ದು. ಸೊ ನೀವು ಗುಪ್ತಗಾಮಿನಿಯಾಗಿ ಕಾರ್ಯತಂತ್ರವನ್ನು ರೂಪಿಸಬೇಕು. ಯಾವುದೇ ಕಾರಣಕ್ಕೂ ಈ ಬಾರಿ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡೇನೆ ಕಾರ್ಯಾಚರಣೆಯನ್ನು ನಡೆಸಬೇಕು ಅನ್ನುವಂತ ಚರ್ಚೆ ಈಗ ನಡೀತಾ ಇದೆ. ಓಕೆ ರಮೇಶ್, ಈಗಾಗಲೇ ಒಂದು ರೀತಿಯಂತಹ ಎಲ್ಲಾ ಪ್ಲಾನ್ ಗಳನ್ನ ಕೂಡ ಮಾಡ್ಕೊಳ್ಳಲಾಗಿದೆ ಅಂತ ಹೇಳಿ, ಯಾರ್ಯಾರು ಆಗಮಿಸುವಂತಹ ಸಾಧ್ಯತೆ ಇದೆ ಈಗ ಈ ಒಂದು ಮೀಟಿಂಗ್ಗೆ? ಯಾವ ರೀತಿಯಾದಂತಹ ಒಂದು ರೀತಿಯ ಅಲ್ಲಿ ಆ ಬೆಳವಣಿಗೆಗಳು ಕಾಣಿಸ್ತಾ ಇದೆ ನೀವಿರುವಂತಹ ಸ್ಥಳದಲ್ಲಿ? ನವಿತೇಜನ್, ಯಡಿಯೂರಪ್ಪನವರು ಬೆಳಗ್ಗೆಯಿಂದನೂ ಕೂಡ ಮನೆಯಲ್ಲಿ ಇರಲಿಲ್ಲ. ಸೊ ಆದ್ರೆ ಬಿಜೆಪಿಯ ಕೆಲವು ನಾಯಕರಿಗೆ, ಜಗದೀಶ್ ಶೆಟ್ಟರ್ ಇರ್ಬೋದು, ಸಿದ್ದು ಸೌದಿ ಇರ್ಬೋದು, ಸೊ ಹಾಗೇನೆ ನಿರಾಣಿ ಅವರಿಗೂ ಕೂಡ ಸಾಕಷ್ಟು ಜನರಿಗೆ ಈಗಾಗಲೇ ಕರೆಗಳು ಹೋಗಿದೆ. ಆದ್ರೆ ಸದ್ಯದ ಮಟ್ಟಿಗೆ ಇಲ್ಲಿ ಉಮೇಶ್ ಕತ್ತಿ ಅವರು, ಸಿದ್ದು ಸೌದಿ ಮತ್ತೆ ಜಗದೀಶ್ ಶೆಟ್ಟರ್ ಸೇರಿದಂತೆ ಕೆಲವು ಶಾಸಕರು ಮನೆಗೆ ಆಗಮಿಸಿದ್ದಾರೆ. ಸೊ ಅವರೆಲ್ಲರ ಜೊತೆಯಲ್ಲಿ ಕೂತು ಯಡಿಯೂರಪ್ಪನವರು ಈಗ ತಾನೇ ಬಂದು ಚರ್ಚೆಯನ್ನು ಆರಂಭಿಸಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಬಲಪಡಿಸುವ ಜೊತೆನಲ್ಲಿ ಸರ್ಕಾರವನ್ನು ಕೂಡ ರಚನೆ ಮಾಡುವಂತಹ ಅವಕಾಶ ಈಗ ಮತ್ತೆ ಒದಗಿ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿರುವಂತಹ ಒಳಬೇಗುದು ಈಗ ಸ್ಫೋಟಗೊಂಡಿರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಈಗಾಗಲೇ ಗೋವಾ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರುವ, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರುವಂತದ್ದು. ಸೊ ಇವೆಲ್ಲ ಹಿನ್ನೆಲೆಯಲ್ಲಿ ಪಕ್ಷವನ್ನ ಹೇಗೆ ಬಲಪಡಿಸಬೇಕು, ಚುನಾವಣೆಗೆ ಸಿದ್ಧತೆ ನಡೆಸುವ ಜೊತೆಯಲ್ಲಿ ಸರ್ಕಾರವನ್ನು ಕೂಡ ನಾವಿಲ್ಲಿ ರಚನೆ ಮಾಡಿದ್ದೆ ಆದ್ರೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ನಾವು ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಈಗ ಕಾರ್ಯತಂತ್ರಗಳು ನಡೀತಾ ಇದೆ. ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರ್ ಡೀಟೇಲ್ಸ್ಗೆ. ನಾನು ಕಾಂಗ್ರೆಸ್ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರಲ್ಲ ಅಂತ ಹೇಳಿದ್ದಾರೆ ಶಾಸಕ ಸತೀಶ್ ಜಾರಕಿಹೊಳಿ. ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ತತ್ವ ಸಿದ್ಧಾಂತ ನಮಗೆ ಒಪ್ಪಲ್ಲ, ಆಪರೇಷನ್ ಕಮಲದ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಈ ಒಂದು ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಡೋದಿಲ್ಲ, ಬಿಜೆಪಿ ಸೇರಲ್ಲ, ಬಿಜೆಪಿಯ ತತ್ವ ಸಿದ್ಧಾಂತಗಳು ನಮಗೆ ಒಪ್ಪಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಶಾಸಕ ಸತೀಶ್ ಜಾರಕಿಹೊಳಿ. ಆಪರೇಷನ್ ಕಮಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಬಿಡುವ ಪ್ರಶ್ನೆಯೇ ಇಲ್ಲ, ಬಿಜೆಪಿ ಸೇರುವಂತಹ ಪ್ರಶ್ನೆ ಇಲ್ಲ ಅನ್ನುವಂತಹ ಮಾತನ್ನ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ.